ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಬಂದು ನೈಟ್ ವ್ಲಾಗ್ ಮಾಡ್ತಾ ಇರೋವಂಥದ್ದು. ಬನ್ನಿ ಇವತ್ತು ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋಂಥದ್ದು. ನನ್ನ ಮಗನಿಗೆ ಹುಷಾರಿದ್ದಿಲ್ಲ, ಮಕ್ಕಳಿಬ್ರಿಗೂ. ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ನೋಡಿದ್ರೆ ಎಷ್ಟು ಗಲಾಟೆ ಮಾಡ್ತಾಯಿದ್ದೆ ನೋಡಿ, ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತೇಳ್ಬಿಟ್ಟು. ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಮುಗಿಸ್ಕೊಂಡು ಹಾಗೆ ಹೋಟೆಲ್ಗೆ ಹೋದ್ವಿ. ಹೊಟ್ಟೆ ಹಸಿತಾ ಇತ್ತು. ನೈಟು 9 ಗಂಟೆ 9:30 ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಅಲ್ಲೇ ಊಟ ಮುಗಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು. ಮಗಳು ಮಸಾಲೆ ದೋಸೆ ತೊಗೊಂಡಿದ್ಲು, ಹಾಗೆಯೇ ಹಸ್ಬೆಂಡು ವೈಟ್ ರೈಸ್ ತೊಗೊಂಡ್ರು. ನಾನು ಬಂದು ನೂಡಲ್ಸ್. ನಂಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ನೂಡಲ್ಸ್ ತೊಗೊಂಡೆ. ಹಾಗೆ ಒಂದು ಗೋಬಿ ತೊಗೊಂಡು ಊಟ ಮುಗಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಮುಗಿಸ್ಕೊಂಡು ಇನ್ನೇನು ಮನೆಗೆ ಬಂದೆ. ಅವ್ನು ನೋಡ್ತಾ ಇರ್ಬೋದು ಎಷ್ಟು ಗಲಾಟೆ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಐಸ್ ಕ್ರೀಮ್ ಬೇಕಂತೇಳ್ಬಿಟ್ಟು ಮಗ ಗಲಾಟೆ ಮಾಡ್ತಾಯಿದ್ದು. ಅವ್ನಿಗೆ ಅಲ್ಲೂ ಊದ್ಕೊಂಡಿದೆ ಅಂತೇಳ್ಬಿಟ್ಟು, ಉಳ್ಕಲಾಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಆದರೆ ಅವ್ನಿಗೇನು ಶೀತಕ್ಕೆ ಗಡ್ಡೆ ಆಗಿದೆ ಅಂತ ಅಂದರು. ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಿ. ಅವನಿಗೆ ಒಂದು ಸೈಡ್ ಊದ್ಕೊಂಡಿದೆ, ಹಾಗೆ ಮಗಳಿಗೂ ಅದೇ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಇಬ್ಬರನ್ನೂ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದು. ಅವ್ನು ಗಲಾಟೆ ಮಾಡ್ತಾಯಿದ್ದ. ಮನೆಗೆ ಬರೋಷ್ಟರಲ್ಲಿ ನೈಸ್ ಮಾಡಿ ಏನೋ ಮಾಡಿ ಕರ್ಕೊಂಡು ಬಂದ್ವಿ. ಐಸ್ ಕ್ರೀಮ್ ಏನೂ ಕೊಡಿಸ್ಲಿಲ್ಲ. ಮನೆಗೆ ಬಂದಮೇಲೆ ಸರೋಗಿದ್ದೀನಿ. ಗಾಡೀಲಿ ಬರ್ಬೇಕಂತೂ ತುಂಬ ಅಳ್ತಾ ಇದ್ದ. ಈಗ ನಾವು ಬಂದು ನೈಟು ಸಂಘಕ್ಕೆ ಹೋಗಿದ್ದಕ್ಕೆ ಅಲ್ಲಿಂದ ಬರೋಕ್ಕೆ ಈಚೆ 9 ಗಂಟೆ ಆಯಿತು. ಹಾಸ್ಪಿಟಲಿಂದ ಈಚೆ ಬರೋಕ್ಕೆ 9 ಗಂಟೆ, ತುಂಬ ರಶ್ ಆಯಿತು. ಅಲ್ಲಿಂದ ಮನೆಗೆ ಬರೋಕ್ಕೆ 10 ಗಂಟೆ. ನೋಡಿ ಈಗ ಟೈಮ್ ನೋಡ್ಸೋದು ನೈಟ್ 10 ಗಂಟೆ ಆಗಿದೆ. ಈಗ ಮನೆಗೆ ಬಂದು ಅವನಿಗೆ ಸಿರಪ್ ಎಲ್ಲ ಕೊಟ್ಟಿದ್ರು, ಅದನ್ನ ಹಾಕಿಬಿಟ್ಟು ಇನ್ನೇನು ನೋಡಿ ನೈಟ್ ಎಷ್ಟು ಕತ್ಲಾಗಿದೆ ಅಂತ ಹೇಳ್ಬಿಟ್ಟು, ಹಾಗೆ ಕುರಿಗೆಲ್ಲ ಮೇವು ಹಾಕೋಣ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಬಂದೆ. ಫ್ರೆಂಡ್ಸ್, ಹಾಗೆ ನೈಟು ಲಾಗಿಂದ ಹಾಗೆ ಕಂಟಿನ್ಯೂ ಮಾಡ್ತಿದ್ದೆ. ಸ್ಯಾಟರ್ಡೇ ಮಾರ್ನಿಂಗ್ ಇದ್ದು ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ದು. ಫ್ರೆಂಡ್ ಅಂತ ಹೇಳಿದ್ರೆ ಅವ್ರು ನಮ್ಮ ಅತ್ತೆನೇ ಆಗಬೇಕು, ಮಾವ ತಮ್ಮನ ಹೆಂಡತಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದಿರೋಂಥದ್ದು. ಈಗ ನಾವು ಬಂದು ಮಾಸ್ತಿಯಲ್ಲಿರುವಂಥ ಆಂಜನೇಯ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ ಮತ್ತು ಫೇಮಸ್ ಆಗಿರೋಂಥ ಕೂಡ ದೇವಸ್ಥಾನ. ಯಾಕಂದರೆ ಇಲ್ಲಿ ಬಂದು ಹೂವನ್ನು ಕೇಳ್ತಾರೆ ದೇವಸ್ಥಾನದಲ್ಲಿ. ದೇವ್ರಿಗೆ ಹೂವನ್ನು ಕೊಟ್ಟಾಗ ಒಂದು ಒಳ್ಳೆ ಕೆಲಸನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈಗ ನೋಡ್ತಾ ಇರ್ಬೋದು, ಸ್ಯಾಟರ್ಡೇ ಆಗಿರೋದ್ರಿಂದ ದೇವ್ರಿಗೆ ಅಲಂಕಾರ ಮಾಡಿರೋದು, ಉದ್ದಿನ ವಡೆಯಲ್ಲಿ ಹಾರನ ಕೋಸು ಎಲ್ಲ ಹಾಕಿದ್ದಾರೆ. ನಾವು ಆಗಾಗ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ ಸ್ಯಾಟರ್ಡೇ ಟೈಮಲ್ಲಿ. ಹಾಗೇನೆ ಇವತ್ತು ನಾನು ಮತ್ತು ಅವಳು ಇಬ್ಬರೂ ಕೂಡ ಬಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸ್ಕೊತಾ ಇರೋಂಥದ್ದು. ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬಾ ಜನ ಇರ್ತಾರೆ. ಈಗ ಪೂಜೆ ನೋಡಿ ನಾವು ಕೂಡ ಪೂಜೆನ ಮಾಡಿಸ್ತಾ ಇದ್ವಿ. ಇವರೇನೆ ನೋಡಿ ಮಾವ ತಮ್ಮನ ಹೆಂಡ್ತಿ ಇವರು. ನನಗೆ ಅವ್ರಿಗೆ 1 ಇಯರ್ ಡಿಫ್ರೆನ್ಸ್ ಅಷ್ಟೇ, ಆದರೆ ಇಬ್ಬರು ಒಂದೇ ಜೊತೆಯವರು, ಆದರೆ ಅತ್ತೆ ಸೊಸೆ ಅಂತ ಹೇಳ್ಬಿಟ್ಟು. ಈಗ ಏನೋ ಮಾತಾಡ್ತಾ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಎಲ್ಲ ಕುಂಕುಮ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದ್ವಿ. ಅಷ್ಟರಲ್ಲಿ ಒಬ್ಬರು ಹೂವನ್ನು ಕೀಳೋಕ್ಕೆ ಅಂತೇಳಿ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ಹೂವನ್ನು ಕೇಳ್ತಾ ಇದ್ದಾರೆ ದೇವ್ರ ಹತ್ರ. ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ಹೂವನ್ನು ಕೇಳೋವಂಥದ್ದು. ಆ ದೇವರು ಹೂವು ಕೂಡ ಕೊಡ್ತು, ಬಟ್ ವಿಡಿಯೋ ಮಿಸ್ ಆಯಿತು. ಈಗ ಹೂವು ಕೊಟ್ಟಾದಮೇಲೆ ಅವರು ಕೂಡ ಎದ್ದು ಬರ್ತಾ ಇರೋವಂಥದ್ದು ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಷ್ಟರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರನ್ನ ಹೂವು ಕೇಳಿ ವರ ಕೊಟ್ಟಾಯಿತು. ಹಾಗೆಯೇ ಪಕ್ಕದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಮಾಸ್ತಿ ಆಂಜನೇಯ ದೇವಸ್ಥಾನ, ತುಂಬಾ ದೇವಸ್ಥಾನಗಳಿದೆ. ಗಣೇಶ ಇರ್ಬೋದು, ವೆಂಕಟೇಶ್ವರ ಸ್ವಾಮಿ, ನವಗ್ರಹಗಳು ಮತ್ತು ಶನಿಮಹಾತ್ಮನ ದೇವಸ್ಥಾನ, ರಾಮರ ದೇವಸ್ಥಾನ ಎಲ್ಲನೂ ಅಷ್ಟೇ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಔಟ್ ಸೈಡ್ ಬಂದ್ವಿ. ಈ ದೇವಸ್ಥಾನ ಫೇಮಸ್ ಕೂಡ ಆಗಿದೆ. ಯಾಕಂದರೆ ಇಲ್ಲಿ ಬಂದು ವರ ಕೇಳಿ ಸುತ್ತಮುತ್ತ ಹಳ್ಳಿಯವರು ಇರೋರು ಇಲ್ಲಿ ಬಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮುಂಚೆ ಬಂದು ಇಲ್ಲಿ ದೇವ್ರನಲ್ಲಿ ವರ ಕೇಳಿ ಆಮೇಲೆ ಮಾಡುವಂಥದ್ದು. ಇನ್ನೇನು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ನಾವಿಬ್ಬರು ಬಸ್ಸಲ್ಲಿ ಹೋಗಿದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ ಬಸ್ಸಿನಿಂದ. ಆಮೇಲೆ ಹಸ್ಬೆಂಡ್ಗೆ ಫೋನ್ ಮಾಡಿದ್ವಿ, ಬರ್ತಾಯಿದ್ವಿ ಬನ್ನಿ ಅಂತ ಹೇಳಿದ್ರು. ಹಾಗೆ ಬರ್ತಾ
ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಇಬ್ಬರೂ ಮಾತಾಡ್ತಾ ಹೀಗೆ ಬಂದ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬರುತ್ತೆ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್